ನಮಸ್ಕಾರ ಎಲ್ಲರಿಗೂ. ನಾ ವೈಭವ್ ಪಾಟೀಲ್. ಯು ಎಸ್ ಮತ್ತು ಇಸ್ರೇಲ್ ಇರಾನ್ ಮ್ಯಾಗ ದಾಳಿ ಮಾಡ್ತೇವೆ ಅಂತ ಅನ್ನತ್ತೀರ. ಫೈನಲಿ ವೀಕ್ಷಕರೇ, ಯು ಎಸ್ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮ್ಯಾಗ ದಾಳಿ ಮಾಡಿರಂತನ ಅನ್ಬೋದ. ಅದ ಕಾರಣ ಫೈನಲಿ ಯು ಎಸ್ ಮತ್ತು ಇರಾನದ ಯುದ್ಧ ಸ್ಟಾರ್ಟ್ ಆಗೈತಂತ ನಾವು ಅನ್ಬೋದ. ಅದ ಕಾರಣ ಇವತ್ತಿನ ವಿಡಿಯೋನ್ಯಾಗ ಈ ಯುದ್ಧದಿಂದ ಭಾರತದ ಮಾರುಕಟ್ಟೆ ಮೇಲೆ ಯಾವ ತರ ಪರಿಣಾಮ ಬೀಳ್ತೈತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಮತ್ತ ಕರೆಂಟ್ ಯುದ್ಧದ ಬಗ್ಗೆ ಏನ್ ಅಪ್ಡೇಟ್ ಐತಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ ನೋಡ್ರಿ. ಅದ ಕಾರಣ ಇವತ್ತಿನ ಈ ವಿಡಿಯೋದಾಗ ಇದ್ರ ಬಗ್ಗೆನ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಯುದ್ಧ ನಿನ್ನೆ ಸ್ಟಾರ್ಟ್ ಆಗೈತಿ 28 ಫೆಬ್ರವರಿಗ. ಬಟ್ ಇವತ್ತೇನು ಒಂದು ನ್ಯೂಸ್ ಬರತೈತಂತಂದ್ರ ಮಾರ್ಚ್ 1, 2026 ಏನ್ ಇರಾನದ ಸುಪ್ರೀಂ ಲೀಡರ್ ಇದ್ರ ಅಮೆತುಲ್ಲಾ ಅಲಿ ಖಮಿನಿ ಅವ್ರಿಗೆ ವೀಕ್ಷಕರೇ ಯು ಎಸ್ ದವರ ಮತ್ತ ಇಸ್ರೇಲ್ ದವರ ಕೂಡಿ ಹೊಡೆದ್ರ ಅವ್ರೀಗ ಸಾವನ್ನಪ್ಪಿರಂತ ನಾವು ಅನ್ಬೋದ. ಯು ಎಸ್ ನಿನ್ನೆನ ವೀಕ್ಷಕರೇ ಹೊಡೆದೇವಂತ ಅನ್ನತ್ತೀರ. ನಿನ್ನೆನ ಯು ಎಸ್ ದ ಮಿಲಿಟರಿ ಏನ್ ಇರಾನದ ಸುಪ್ರೀಂ ಲೀಡರ್ ಇದಾರ ಅವ್ರದ ಮನಿ ಮ್ಯಾಗ ದಾಳಿಯನ್ನ ಮಾಡಿರ. ಮನಿ ಮ್ಯಾಗ 30ಕ್ಕಿಂತನೂ ಹೆಚ್ಚ ಬಾಂಬ್ ದಿಂದ ವೀಕ್ಷಕರೇ ದಾಳಿ ಮಾಡಿರಂತ. ಆ ದಾಳಿ ಮಾಡಿದ್ರಿಂದ ಅವಾಗನೇ ಯು ಎಸ್ ದ ಗೌರ್ಮೆಂಟ್ ಡಿಕ್ಲೇರ್ ಮಾಡಿತ್ತು ಇವ್ರು ಸಾವಾಗೈತಂತ. ಅವಾಗನ ಡೊನಾಲ್ಡ್ ಟ್ರಂಪ್ ಅವ್ರು ಅಂದಿರ, ಬಟ್ ಯಾರು ನಂಬವಾಳ್ರಾಗಿರ. ಬಟ್ ಫೈನಲಿ ಇವತ್ತಿನ ದಿನ ಇರಾನದ ಸರ್ಕಾರದಿಂದನ ಆಫಿಷಿಯಲಿ ಹೇಳಿಕೆ ಬಂತ, ನಮ್ಮ ದೇಶದೇನ ಸುಪ್ರೀಂ ಲೀಡರ್ ಇದಾರ ಅಥವಾ ನಮ್ಮ ದೇಶದ ಪರಮೋಚ್ಚ ನಾಯಕ ಅಮೆತುಲ್ಲಾ ಅಲಿ ಖಮಿನಿ ಅವರ ಸಾವನ್ನಪ್ಪಿರ ಇಸ್ರೇಲ್ ಮತ್ತು ಯು ಎಸ್ ದ ದಾಳಿದಾಗಂತ ಅಂದ್ಬಿಟ್ರ. ಅದ ಕಾರಣ ಇದು ಒಂದು ಬಹಳ ನೆಗೆಟಿವ್ ಸುದ್ದಿ ಇರಾನದ ದೃಷ್ಟಿದಿಂದ ಅಂತ ನಾವು ಅನ್ಬೋದ. ಇರಾನು ಸಹ ಇತರದ ಪ್ರತಿ ಉತ್ತರವನ್ನ ಕೊಡಾಕ ಹಲವಾರು ಪ್ರಯತ್ನವನ್ನ ಪಟ್ಟಿತ. ಇರಾನನ್ನು ಸಹ ಯು ಎಸ್ ಡೈರೆಕ್ಟ್ ಹೊಡೆಯೋ ಅಷ್ಟು ಇವ್ರ ಕಡೆ ಪವರ್ ಇಲ್ಲ, ಅಷ್ಟೇನು ಟೆಕ್ನಾಲಜಿ ಇಲ್ಲ, ಇವ್ರ ಕಡೆ ಅಷ್ಟು ದೊಡ್ಡ ಅಸ್ತ್ರಗಳೇನಿಲ್ಲ. ಆದ್ರೂ ಏನು ಯು ಎಸ್ ದ ಮಿಲಿಟರಿ ಬೇಸ್ಗಳಿದ್ದಾವ ಏನು ಮಿಡಲ್ ಈಸ್ಟ್ ಕಂಟ್ರಿಗಳ್ನಾಗ ಅವಕ್ಕೆಲ್ಲ ಟಾರ್ಗೆಟ್ ಮಾಡಿ ದಾಳಿ ಮಾಡಿತ್ತ. ಅವಕ್ಕೆಲ್ಲ ವೀಕ್ಷಕರೇ ಸ್ವಲ್ಪ ನಷ್ಟವನ್ನಗೊಳಿಸಿತ್ತ ಮತ್ತು ಇಸ್ರೇಲ್ ಮ್ಯಾಗನ್ನು ಹಲವಾರು ದಾಳಿಯನ್ನ ಮಾಡಿತ್ತ. ಆದ ಕಾರಣ ಇದರಿಂದ ಇಸ್ರೇಲ್ಗ ಮತ್ತು ಯು ಎಸ್ಗೂ ಸ್ವಲ್ಪ ಹಾನಿ ಉಂಟಾಗೈತಿ ಅಂತನೂ ನಾವು ಅನ್ಬೋದ. ನೋಡ್ರಿ, ಇದೇನು ದಾಳಿ ಮಾಡಿತ್ತು ಯು ಎಸ್ ಎ, ಅಲ್ಲಿ ಬರೀ ಇವ್ರು ಅಷ್ಟು ಸಾಯ್ಲಿಲ್ಲ, ಇವ್ರ ಜೊತೆಗೇನ ಅವ್ರದ ಡಾಟರ್, ಅವ್ರದ ಗ್ರ್ಯಾಂಡ್ ಚಿಲ್ಡ್ರನ್, ಅವ್ರದ ಸನ್ ಇನ್ ಲಾ, ಡಾಟರ್ ಇನ್ ಲಾ ಇವ್ರೂ ಸಹ ಸಾವನ್ನಪ್ಪಿರ. ಯಾಕಂತಂದ್ರೆ ಮನಿ ಮ್ಯಾಗನ ದಾಳಿ ಮಾಡಿದ್ರಿಂದ ಆ ಮನಿತಾಗಿರೋ ಎಲ್ಲ ಏನ್ ಜನರಿದ್ರ ಅವರೆಲ್ಲಾನ ಸಾವನ್ನಪ್ಪಿದಾರಂತನೂ ವೀಕ್ಷಕರೇ ನ್ಯೂಸ ಬರತೈತಿ. ಮತ್ತೊಂದು ಏನಂತಂದ್ರೆ ಏನ್ ಇರಾನದ ಟಾಪ್ ವ್ಯಕ್ತಿಗಳಿದಾರ ಅಥವಾ ಟಾಪ್ ಆಫೀಷಿಯಲ್ಸ್ ಏನಿದಾರ ಅವ್ರನ್ನೂ ಸಹ ಸಾವನ್ನಪ್ಪಿದ್ದಾರೆ. ಅದ್ರಾಗ ಮೇನ್ ನಾವು ನೋಡ್ಬೇಕಂತಂದ್ರ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಅಂತೇನೆ ಐತೆ ಅವ್ರದ ಸೇನೆ, ಅದ್ರದ ಟಾಪ್ ಕಮಾಂಡರ್ ಅವ್ರೂ ಸಾವನ್ನಪ್ಪಿರ ಈ ಒಂದು ಯುದ್ಧದಾಗ. ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಅವ್ರೂ ವೀಕ್ಷಕರೇ ಸಾವನ್ನಪ್ಪಿರ. ಡಿಫೆನ್ಸ್ ಮಿನಿಸ್ಟರ್ ಅವ್ರೂ ಸಹ ಸಾವನ್ನಪ್ಪಿರ. ಮತ್ತು ಇರಾನದ ಹಲವಾರು ಟಾಪ್ ಲೀಡರ್ಸ್ ಅನ್ನು ಸಹ ವೀಕ್ಷಕರೇ ಸಾವನ್ನಪ್ಪಿದಾರಂತನೂ ಸುದ್ದಿ ಬರತೈತಿ. ಇದೊಂದು ಬಹಳ ದೊಡ್ಡ ವೀಕ್ಷಕರೇ ಇರಾನ್ಗ ಹಾನಿಯನ ಅಂತ ನಾವು ಅನ್ಬೋದ. ಓವರ್ ಆಲ್ ಇದೆಲ್ಲ ಯುದ್ಧ ನಡೆಯತೈತಿ. ಮೇನ್ ಯು ಎಸ್ ದೇನ್ ಗೋಲ್ ಇತ್ಲಾರಿ ಏನು ಇರಾನ್ ನ್ಯೂಕ್ಲಿಯರ್ ಅಸ್ತ್ರವನ್ನ ತಯಾರು ಮಾಡಕ್ ಪ್ರಯತ್ನವನ್ನ ಪಡತೈತಿ. ಅದನ್ನ ಯಾವ ತರ ತಡಿಬೇಕಂತ ವೀಕ್ಷಕರೇ ಹಲವಾರು ಸಲ ಪ್ರಯತ್ನ ಪಟ್ಟಿತ್ತು. ಯು ಎಸ್ ಎನ್ನು ತಡಿಬೇಕಂತ ತಡ್ಯಾಕ ನಾವತೈತ. ಏನ್ ಇಸ್ರೇಲ್ ಇತ್ತು ಅದಕ್ಕೂ ಸಹ ವೀಕ್ಷಕರೇ ಇರಾನ್ ಏನ್ರೆ ನ್ಯೂಕ್ಲಿಯರ್ ಅಸ್ತ್ರವನ್ನ ಏನ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿತ್ತ ತಯಾರು ಮಾಡಿತ್ತಂತಂದ್ರ ಅದರಿಂದ ನಮಗೂ ಫ್ಯೂಚರ್ನಾಗ ಬಹಳ ಹಾನಿ ಉಂಟು ಮಾಡ್ಬೋದು ಇರಾನ್ ಅಂತ ಅವ್ರಿಗೂ ಅನ್ಸತಿತ್ತ. ಅದ ಕಾರಣ ಅವ್ರಿಬ್ರು ಈ ಒಂದು ಪ್ರಾಜೆಕ್ಟ್ ಏನ್ ನಡೆಯತೈತಿ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಇರಾನ್ನಾಗ ಅದಕ್ಕೆ ಯಾವ ತರ ಮಾಡಿ ಡಿಸ್ಟ್ರಾಯ್ ಮಾಡ್ಬೇಕನ್ನೋ ಕಾರಣದಿಂದನ ಈ ತರ ಯುದ್ಧನ ನಡೆಸಿರ. ಅದ್ರಾಗ ಇವ್ರಿಗೆ ಸಕ್ಸಸ್ ಸಿಕ್ಕೇತಂತನೂ ಅನ್ಬೋದು ಇನ್ನ ತಕಾರೆ. ಈಗ ಬರೀ ನಾವೇನ್ ತಿಳ್ಕೊಳ್ಳೋಣ ಅಂತಂದ್ರ ಇದೇನ್ ಯುದ್ಧ ನಡೆಯತೈತಿ ಇದರಿಂದ ಭಾರತದ ಸ್ಟಾಕ್ ಮಾರ್ಕೆಟಿಗೆ ಯಾವ ತರ ನಷ್ಟ ಉಂಟಾಗಬಹುದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಒಂದೇ ಎಲ್ಲಕ್ಕಿಂತ ದೊಡ್ಡ ನಷ್ಟ ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್ ಮೇಲೆ ಬೀಳ್ತೈತೆ ಅಂತ ನಾವು ಅನ್ಬೋದ. ಯಾಕಂತಂದ್ರೆ ಏನ್ ಇರಾನ್ ಐತಿ ಅದ ವಿಶ್ವದ ಪ್ರಮುಖ ತೈಲ ಉತ್ಪಾದನೆ ಮಾಡ್ತಾವ. ಆ ದೇಶದ ಲಿಸ್ಟ್ನಾಗ ಇರಾನದನು ಹೆಸರು ಬರ್ತೈತಿ. ಅದ ಕಾರಣ ಇದರಿಂದ ಗ್ಲೋಬಲ್ ಮಾರ್ಕೆಟ್ದಾಗ ಸ್ವಲ್ಪ ಮಟ್ಟದಾಗ ಕ್ರೂಡ್ ಆಯಿಲ್ ದ ಶಾರ್ಟೇಜ್ ಆಗ್ಬೋದು. ಅದ ಕಾರಣ ಇದರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಬಹಳ ಇರ್ಬೋದಂತ ಎಕ್ಸ್ಪರ್ಟ್ ಗಳ ಅನುಮಾನವನ್ನ ಹಚ್ಚಿದಾರ. ಅದ್ರಾಗನು ಮೇನ್ ಇರಾನದೇನು ಒಂದ್ ವೀಕ್ಷಕರೇ ಜಲಸಂಧಿ ಐತಿ. ಅದ್ರ ಹೆಸರೇನಂತಂದ್ರ ಹಾರ್ಮುಜ್ ಜಲಸಂಧಿ. ಆ ಜಲಸಂಧಿ ನೋಡ್ಬೋದು ನೀವು, ಇಮೇಜ್ ಬರ್ತಿರ್ಬೋದು ನಿಮಗ. ಆ ಜಲಸಂಧಿದಿಂದ ಗ್ಲೋಬಲ್ ದ 30% ಕ್ರೂಡ್ ಆಯಿಲ್ ವೀಕ್ಷಕರೇ ಟ್ರೇಡ್ ಆಗ್ತೈತಂತ. ಆ ಜಲಸಂಧಿ ಮುಖಾಂತರನ ಹೋಗ್ತೈತಂತ. ತಪ್ಪಿ ಇರಾನ್ ಸಿಟ್ಟದಿಂದ ಆ ಜಲಸಂಧಿ ಏನ್ರೆ ಬಂದ್ ಮಾಡಿತ್ತಂತಂದ್ರೆ ಇದರಿಂದನೂ ಗ್ಲೋಬಲ್ನಾಗ ಕ್ರೂಡ್ ಆಯಿಲ್ ದ ಶಾರ್ಟೇಜ್ ಆಗ್ಬೋದಂತ ನತರ. ಮತ್ತ ಅದ
ಅದ ಜಲಸಂಧಿದಿಂದ 20% LNG ವೀಕ್ಷಕರೇ ಟ್ರೇಡ್ ಆಗ್ತೈತಂತ. ಅದ ಕಾರಣ ಇರಾನ್ ಏನ್ರೆ ಆತರ ಏನ್ರೆ ಸ್ಟೆಪ್ ತಗೊಂತಂದ್ರೆ ಇದರಿಂದನೂ ಭಾರತಗ ಬಹಳ ನಷ್ಟ ಆಗ್ಬೋದ. ಕ್ರೂಡ್ ಆಯಿಲ್ ದ ಶಾರ್ಟೇಜ್ ಭಾರತದಾಗನು ಉಂಟಾಗಬಹುದ. ಬಟ್ ನಮ್ ದೇಶದ ಗೌರ್ಮೆಂಟ್ ಕ್ಲಿಯರ್ ಮಾಡೈತ್ರಿ, ಭಾರತ ಕಡೆ 70 ರಿಂದ 72 ದಿನ ತನಕ ಕ್ರೂಡ್ ಆಯಿಲ್ ರಿಸರ್ವ್ ಐತಂತ. ಅದ ಕಾರಣ 72 ಡೇಸ್ ತನಕ ಕ್ರೂಡ್ ಆಯಿಲ್ ಏನ್ರೆ ಭಾರತಕ್ಕೆ ಬರ್ಲಿಲ್ಲ ಅಂದ್ರೂ ಭಾರತ ವೀಕ್ಷಕರೇ ಯಾವ ತರ ಈಗ ಸಾಮಾನ್ಯ ದಿನಗಳನ್ನಾಗ ರನ್ ಆಗತೈತಿ ಅದೇ ತರ ರನ್ ಆಗ್ತೈತಿ. ಅಷ್ಟೇನ ಹಾನಿ ಆಗಂಗಿಲ್ಲ ಅಂತ ನಮ್ ಸರ್ಕಾರನು ಅಂದೈತಿ. ಬಟ್ ಈ ಜಲಸಂಧಿ ಏನ್ರೆ ಬ್ಲಾಕ್ ಮಾಡಿತ್ತ ಕ್ರೂಡ್ ಆಯಿಲ್ ಏನ್ರೆ ಶಾರ್ಟೇಜ್ ಗ್ಲೋಬಲ್ ಮಾರುಕಟ್ಟೆನಾಗ ಆತಂತಂದ್ರ ಎಕ್ಸ್ಪರ್ಟ್ ಗಳು ಏನ್ ಅನುಮಾನ ಹಚ್ಚಿದಾರ ಅಂತಂದ್ರೆ ಏನೀಗ $73 ಅಥವಾ $72 ನಡಕ ಏನ್ ಕ್ರೂಡ್ ಆಯಿಲ್ ಟ್ರೇಡ್ ಆಗತೈತಿ ಆದ ವೀಕ್ಷಕರೇ $100 ರಿಂದ $120 ಪ್ರತಿ ಬ್ಯಾರಲ್ ತಲುಪಬಹುದು ಅಂತಾನು ಅನುಮಾನ ಹಚ್ಚಿದಾರ. ಆ ತರ ಏನ್ರೆ ಆತಂತಂದ್ರ ಖಂಡಿತವಾಗಿ ಭಾರತದ ಆರ್ಥಿಕತೆ ಮ್ಯಾಗ, ಭಾರತದ ಎಕನಾಮಿ ಮ್ಯಾಗ, ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಬಹಳ ಹಾನಿ ಉಂಟಾಗಬಹುದಂತನು ನಾವ ಅನ್ಬೋದ. ಯಾಕಂತಂದ್ರ ಭಾರತ ಎಲ್ಲಾಕ್ಕಿಂತ ಹೆಚ್ಚ ನೆಟ್ ಇಂಪೋರ್ಟರ್ ಐತ್ರಿ, ಎಲ್ಲಾಕ್ಕಿಂತ ಹೆಚ್ಚ ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೋತೈತಿ. ಅದೇನ್ರ ವೀಕ್ಷಕರೇ ನಮಗ್ ತುಟ್ಟಿಲೆ ಸಿಗತ್ತಂತಂದ್ರ ಅದರಿಂದ ಭಾರತದ ರೂಪೀಸ್ ಏನ್ ಆಲ್ರೆಡಿ ವೀಕ್ಷಕರ ವ್ಯಾಲ್ಯೂ ಡೌನ್ ಆಗತೈತಿ $US ವಿರುದ್ಧ, ಅದ್ ಮತ್ತೊಂದಿಷ್ಟು ಡೌನ್ ಆಗ್ಬೋದಾ. ಇದರಿಂದ ಭಾರತದಾಗ ಇನ್ಫ್ಲೇಷನ್ ಅಥವಾ ಏನ್ ವಸ್ತುಗಳ ಪ್ರೈಸ್ ಐತಿ ಅವು ಸಹ ಏರೋ ಸಂಭಾವನೆ ಐತಿ. ಅದ ಕಾರಣ ಇದು ಒಂದ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಈ ಒಂದ್ ಯುದ್ಧ ಸ್ಟಾರ್ಟ್ ಆಗಿದ್ರಿಂದ ಭಾರತದ ಮೇಲೆ ಬೀರ್ತೈತಂತೂ ನಾವ ಅನ್ಬೋದ. ಎರಡನೇ ಎಲ್ಲಕ್ಕಿಂತ ನೆಗೆಟಿವ್ ಪರಿಣಾಮ ಈ ಯುದ್ಧದಿಂದ ಭಾರತ ಯಾವ ತರ ಬೀಳ್ತೈತಂತಂದ್ರ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ನಾಳೆ ದಿನ ಸೋಮವಾರ ಭಾರತದ ಸ್ಟಾಕ್ ಮಾರ್ಕೆಟ್ ನಿಫ್ಟಿ ಸೆನ್ಸೆಕ್ಸ್ ಭಾರಿ ಗ್ಯಾಪ್ ಡೌನ್ ಆಗ್ಬೋದಂತ ಎಕ್ಸ್ಪರ್ಟ್ ಗಳು ಅನ್ನತಾರ. ಅದ ಕಾರಣ ವೀಕ್ಷಕರೇ ಜನರ ರಿಸ್ಕಿ ಅಸೆಟ್ ನ ಏನ್ ರೊಕ್ಕನ ತಕ್ಕೋಬಹುದಂತನೂ ಎಕ್ಸ್ಪರ್ಟ್ ಗಳು ಅನುಮಾನ ಹಚ್ಚಿದಾರ. ಅದ ಕಾರಣ ಈಗೇನ್ 1 ರಿಂದ 1.5 ವರ್ಷ ತನಕ ಭಾರತದ ಮಾರುಕಟ್ಟೆ ಇನ್ವೆಸ್ಟರ್ಸ್ ಏನು ರಿಟರ್ನ್ ಕೊಟ್ಟಿಲ್ಲ, ಅದ ಮತ್ತೊಂದಿಷ್ಟು ಕುಸಿಬಹುದಂತನೂ ಎಕ್ಸ್ಪರ್ಟ್ ಗಳ ಅನುಮಾನವನ್ನ ಹಚ್ಚಿದಾರ. ಅದ ಕಾರಣ ಇದು ಒಂದು ನೆಗೆಟಿವ್ ಪರಿಣಾಮ ಭಾರತದ ಮಾರುಕಟ್ಟೆ ಮೇಲೆ ಬೀಳ್ತೈತಂತ ನಾವು ಅನ್ಬೋದ. ಮೂರನೇದೇನಂತಂದ್ರೆ ಎಲ್ಲಕ್ಕಿಂತ ನೆಗೆಟಿವ್ ಪಾಯಿಂಟ್ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇರ್ಬೋದ. ಯಾವಾಗನ ಯುದ್ಧ ಸ್ಟಾರ್ಟ್ ಆತಂತಂದ್ರ ಜಗತ್ನ್ಯಾಗ ಯಾವ ದೇಶಗೂಡೇನು ಯುದ್ಧ ಸ್ಟಾರ್ಟ್ ಆತಂತಂದ್ರ ಹೂಡಿಕೆದಾರರ ರಿಸ್ಕಿ ಅಸೆಟ್ ನಾಗಿಂದ ಏನ್ ರಿಸ್ಕಿ ಅಸೆಟ್ ಅಂತೇವ ನಾವು ಆ ರಿಸ್ಕಿ ಅಸೆಟ್ ನಾಗಿಂದ ರೊಕ್ಕನ ತಕ್ಕೊಂಡ ಸೇಫರ್ ಅಸೆಟ್ ಕ್ಲಾಸ್ ನ್ಯಾಗ ಬಾ ಹೂಡಿಕೆ ಮಾಡ್ತಾರೆ. ಸೇಫರ್ ಅಸೆಟ್ ಕ್ಲಾಸ್ ಅಂತಂದ್ರ ಮೇನ್ ಎಲ್ಲಾ ಇನ್ವೆಸ್ಟರ್ಸ್ ತಲೆಯಾಗ ಬರೋದನ್ನ ವೀಕ್ಷಕರೇ ಗೋಲ್ಡ್ ಮತ್ತು ಸಿಲ್ವರ್. ಅದ ಕಾರಣ ಗೋಲ್ಡ್ ಮತ್ತು ಸಿಲ್ವರ್ ಈಗೇನ 2 ವರ್ಷ ಮ್ಯಾಸಿವ್ ರ್ಯಾಲಿಯನ್ನ ತೋರಿಸೈತಿ. ಆ ರ್ಯಾಲಿ ಈ ಒಂದು ಯುದ್ಧದಿಂದ ಮತ್ ಕಂಟಿನ್ಯೂ ಇರೋ ಸಂಭಾವನೆ ಬಹಳ ಹೆಚ್ಚೈತಂತಾನು ಎಕ್ಸ್ಪರ್ಟ್ ಗಳ ಅನುಮಾನವನ್ನ ಹಚ್ಚಿದಾರ. ಮತ್ ಅದ ತರ ಆಗ್ಬೋದ್ರಿ. ಯಾಕಂತಂದ್ರೆ ಇತಿಹಾಸ ತೆಗೆದ್ ನಾವು ನೋಡ್ರೆ ನಮಗ ಗುರ್ತನ ಆಗ್ತೈತಿ ಯಾವಾಗನು ಯುದ್ಧದ ಸಮಯದಾಗ ಬೆಳ್ಳಿ ಮತ್ತು ಬಂಗಾರ ಏರೇ ಇರ್ತೈತಂತ. ಅದ ಕಾರಣ ಈಗ ಯಾರು ಬೆಳ್ಳಿ ಬಂಗಾರ ತೊಗೊಳೋರು ಇದಾರ ಅವ್ರಿಗೆ ನೆಗೆಟಿವ್ ಪಾಯಿಂಟ್ ಅನ್ಬೋದ. ಮತ್ತು ಆಲ್ರೆಡಿ ಯಾರು ಬೆಳ್ಳಿ ಬಂಗಾರ ವೀಕ್ಷಕರೇ ತಗೊಂಡ್ ಇಟ್ಕೊಂಡಾರ ಅವ್ರಿಗೆ ಇದು ಒಂದ ಒಳ್ಳೆ ಸುದ್ದಿನ ಅಂತ ನಾವು ಅನ್ಬೋದ. ಮತ್ತೆ ಎಲ್ಲಕ್ಕಿಂತ ನೆಗೆಟಿವ್ ಪಾಯಿಂಟ್ 4ನೇ ಪಾಯಿಂಟ್ ಯಾವ್ದಂತಂದ್ರ ಏವಿಯೇಷನ್ ಸೆಕ್ಟರ್. ಏನ್ ಏವಿಯೇಷನ್ ಸೆಕ್ಟರ್ ಐತೆ ಆ ವಲಯಕ್ಕೂ ಬಹಳ ದೊಡ್ಡ ನೆಗೆಟಿವ್ ಪರಿಣಾಮ ಬೀಳೋ ಸಂಭಾವನೆ ಐತಂತ ಅನ್ಬೋದ. ಇದೇನ್ ಯುದ್ಧ ಸ್ಟಾರ್ಟ್ ಆಗೈತಿ. ಯುದ್ಧ ಸ್ಟಾರ್ಟ್ ಆಗಿದ್ ಕಾರಣ ಹಲವಾರು ದೇಶಗಳದ ವೀಕ್ಷಕರೇ ಏನ್ ಏರೋಸ್ಪೇಸ್ ಐತಿ, ಏರ್ ಸ್ಪೇಸ್ ಐತಿ ಆ ಬಂದ್ ಮಾಡ್ಯಾರ. ಅದ ಕಾರಣ ಎಷ್ಟೋ ಕಂಪ್ನಿಗಳದ ಪ್ಲೇನ್ಗಳ ಹಾರ್ವಾಲು ಅದ್ರಿಂದ ಏವಿಯೇಷನ್ ಸೆಕ್ಟರ್ದು ಕಂಪ್ನಿಗಳಿಗೂ ಬಹಳ ನಷ್ಟ ಆಗ್ಬೋದ. ಅವ್ರದ್ದು ರೆವೆನ್ಯೂ ಈ ಕ್ವಾರ್ಟರ್ ಅಥವಾ ಯುದ್ಧ ಲಾಂಗ್ ಟರ್ಮ್ ತಕ್ಕ ಇನ್ನ ಬಹಳ ವರ್ಷ ತಕ್ಕ ಏನ್ರೆ ಸಸ್ಟೇನ್ ಆತಂತಂದ್ರ ಲಾಂಗ್ ಟರ್ಮ್ಗೂ ವೀಕ್ಷಕರಿಗೆ ಇಂಥ ಕಂಪ್ನಿಗಳಗ ಬಹಳ ನೆಗೆಟಿವ್ ಪರಿಣಾಮ ಬೀಳ್ಬೋದ. ಬಟ್ ಈಗ 4-5 ದಿನದಾಗ ಮತ್ತ ಯುದ್ಧ ನಿಂತ ಮತ್ತ ಸಾಮಾನ್ಯ ಆತಂತಂದ್ರ ಈ ಒಂದು ಕ್ವಾರ್ಟರ್ರೆ ಏವಿಯೇಷನ್ ಸೆಕ್ಟರ್ಗೆ ಸ್ವಲ್ಪ ಕೆಟ್ಟ ಪರಿಣಾಮ ಬೀಳೋ ಸಂಭಾವನೆ ಬಹಳ ಹೆಚ್ಚೈತಿ. ಕ್ರೂಡ್ ಆಯಿಲ್ ಪ್ರೈಸ್ ಏರಿದ್ರನು ಇವ್ರೇನ್ ಮೇನ್ ವೀಕ್ಷಕರೇ ಪೆಟ್ರೋಲ್ ಅನ್ನ ಬಳಸ್ತಾರ ವಿಮಾನ ಹಾಕಾಕ, ಅದು ತುಟ್ಟಿ ಆಗ್ಬೋದ. ಅದ ಕಾರಣ ಇವ್ರದ ಆಪರೇಟಿಂಗ್ ಕಾಸ್ಟ್ ಹೆಚ್ಚಾಗ್ಬೋದ. ಅದ ಕಾರಣ ಏವಿಯೇಷನ್ ಸೆಕ್ಟರ್ ಅಥವಾ ಏನ ಮೇಜರ್ ಕ್ರೂಡ್ ಆಯಿಲ್ ಅನ್ನ ಬಳಸಿ ಯಾವ ಕಂಪ್ನಿಗಳು ರನ್ ಆಗ್ತಾವ, ಇವರು ಯಾವ ಕಂಪ್ನಿಗಳದ ಮೇನ್ ವಸ್ತುನ ಕ್ರೂಡ್ ಆಯಿಲ್ ಐತಿ ಅಂತ ಕಂಪ್ನಿಗಳಿಗೂ ಈಗ ಸದ್ಯರೆ ಕ್ರೂಡ್ ಆಯಿಲ್ ಪ್ರೈಸ್ ಇರೋದ್ರಿಂದ ಬಹಳ ದೊಡ್ಡ ನೆಗೆಟಿವ್ ಪರಿಣಾಮ ಬೀಳ್ಬೋದಂತನೂ ಅನುಮಾನ ಹಚ್ಚಿದಾರ. ಮತ್ ನಾವು IT ವಲಯ ನೋಡ್ರ IT ವಲಯಗೂ ನಷ್ಟ ಆಗ್ಬೋದ್ರಿ. ಆಲ್ರೆಡಿ IT ವಲಯ ಬಹಳ ಕುಸಿಯಾತೈತಿ, ಬಹಳ IT ವಲಯದ ಕಂಪ್ನಿಗಳು ಬೀಳತ್ತಾವ. ಅದರಿಂದ ಇನ್ವೆಸ್ಟರ್ಸ್ ದ ವಿಶ್ವಾಸವನ್ನ ಇವೆಲ್ಲಾ ಸೆಕ್ಟರ್ಗಳು ಕಳ್ಕೊಂಡಾವ. IT ಸೆಕ್ಟರ್ ಕಳ್ಕೊಂಡೈತಿ. ಅತ್ರ ಇಂಥ ಒಂದು ಸುದ್ದಿ ಬಂದಿದ್ರಿಂದ ಇನ್ನ ಇನ್ವೆಸ್ಟರ್ ಇಂಥ ಸೆಕ್ಟರ್ಗಳನ್ಯಾಗ ಹೆವಿ ಸೆಲ್ಲಿಂಗ್ ಮಾಡೋ ಸಂಭಾವನೆ ಬಹಳ ಹೆಚ್ಚಿರ್ಬೋದಂತನೂ ಎಕ್ಸ್ಪರ್ಟ್ಗಳ ಅನುಮಾನವನ್ನ ಹಚ್ಚಿದಾರ. ಆ ತರ ಆತಂದ್ರ ಈ ವಲಯದಾಗನು ಫಾಲ್ ಕಾಣಬಹುದ. ಇವೆಲ್ಲಾ ವೀಕ್ಷಕರೇ ಮೇನ್ ಹಾನಿ ಈ ಒಂದು ಯುದ್ಧದಿಂದ ಭಾರತಗ ಬೀರ್ಬೋದಂತ ನಾವು ಅನ್ಬೋದ. ಈಗ ಬರೀ ಒಬ್ಬ ಹೂಡಿಕೆದಾರರಾಗಿ ಇಂಥ ಸಮಯದಾಗ ಯುದ್ಧದ ಸಮಯದಾಗ ಏನ್ ಮಾಡ್ಬೇಕಂತ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಂದೇದ್ ಮೇನ್ ಏನಂತಂದ್ರ ಪ್ಯಾನಿಕ್ ಆಗ್ಬಾರ್ದ. ನೋಡಿರ್ಬೋದು ನೀವು ಇತಿಹಾಸ ತೆಗೆದು ನೋಡ್ರಿ, ಹಲವಾರು ಯುದ್ಧಗಳು ನಡೆದಾವ. ಹಲವಾರು ಯುದ್ಧಗಳು ನಡೆಯಾನ ಯುದ್ಧದ ಸಮಯದಾಗನ ಮಾರುಕಟ್ಟೆ ಕುಸಿದೈತಿ. ಬಟ್ ನೋಡ್ಬೋದು US ಇರಾಕ್ ಮ್ಯಾಗನು ಇದೇ ತರ ದಾಳಿ ಮಾಡಿತ್ತ. ಬಟ್ ನೋಡ್ಬೋದ್ರಿ ಈಗ ಭಾರತದ ಮಾರುಕಟ್ಟೆ ಎಲ್ಲೈತಂತ.
ಮತ್ ವೀಕ್ಷಕರೇ ಏರ್ಕೊಂತಾನೆ ಹೋಗೈತಿ. ಅದ ತರ ಗ್ಲೋಬಲ್ ಮಾರ್ಕೆಟನು ಇರೈತಿ, US ಮಾರುಕಟ್ಟೆನೂ ಇರೈತಿ. ಅದ ಕಾರಣ ಯುದ್ಧದು ನಡೀತಂತಂದ್ರ ಇದು ಒಂದು ವೀಕ್ಷಕರೇ ಶಾರ್ಟ್ ಟರ್ಮ್ ನಾಗ ಬೀಳ್ಬೋದು ಮಾರ್ಕೆಟ್ ಅಥವಾ ಶಾರ್ಟ್ ಟರ್ಮ್ ನಾಗ ಕುಸಿಬೋದ. ಬಟ್ ಲಾಂಗ್ ಟರ್ಮ್ ನಾಗೇನ ಕುಸಂಗಿಲ್ಲ. ಲಾಂಗ್ ಟರ್ಮ್ ನಾಗ ಯಾವಾಗ ಕುಸಿತೈತೆ ಅಂತಾರಂತಂದ್ರ ನೀವು 3ನೇ ಮಹಾಯುದ್ಧದ್ದು ಅಂತೇವ್ ನಾವು. ಅದೇನ್ರಿ ಆದ್ರನ ವೀಕ್ಷಕರೇ ಲಾಂಗ್ ಟರ್ಮ್ ನಾಗ ಮಾರ್ಕೆಟ್ ಕ್ರ್ಯಾಶ್ ಆಗ್ಬೋದ. ಅದಕ್ಕೆ ನಾವೇನಂತೇವ್ ಅಂತಂದ್ರ ಫುಲ್ ಸ್ಕೇಲ್ ವಾರ್ ಅಂತೇವಿ. ಆ ತರ ಏನ್ರಿ ಫುಲ್ ಸ್ಕೇಲ್ ವಾರ್ ನಡೀತಂದ್ರ ವೀಕ್ಷಕರೇ ಮಾರುಕಟ್ಟೆ ಕುಸಿಬೋದ, ಕ್ರ್ಯಾಶ್ ಆಗ್ಬೋದ. ಬಟ್ ಇದೇನ ಶಾರ್ಟ್ ಟರ್ಮ್ ನಾವ್ ಏನ್ ಯುದ್ಧ ಇರ್ತಾವ ಇವು ಬರೇ ಕರೆಕ್ಷನ್ ತೋರಿಸ್ತಾವ್ರಿ. ಅದ ಕಾರಣ ಈ ಕ್ರ್ಯಾಶ್ ದಿಂದ ಹೆಚ್ಚ ಅಂಜೋ ಅವಶ್ಯಕತೆ ಇಲ್ಲ ಅಂತ ನಮಗ ಎಕ್ಸ್ಪರ್ಟ್ ಗಳು ತಿಳಿಸ್ತಾರ. ಶಾರ್ಟ್ ಟರ್ಮ್ ನಾಗ ಮಾರ್ಕೆಟ್ ಈ ಒಂದ್ ಯುದ್ಧದಿಂದ ಫೇರ್ ಅನ್ನ ಕ್ರಿಯೇಟ್ ಮಾಡ್ಬೋದ, ಅಂಜಿಕೆಯನ್ನ ಕ್ರಿಯೇಟ್ ಮಾಡ್ಬೋದ. ಬಟ್ ಲಾಂಗ್ ಟರ್ಮ್ ನಾಗ ಅಪಾರ್ಚುನಿಟಿಯನ್ನು ಮಾಡಿ ಕೊಡ್ತೈತಂತ ಎಕ್ಸ್ಪರ್ಟ್ ಗಳು ನಮಗೆ ತಿಳಿಸ್ತಾರ. ಅದ ಕಾರಣ ವೀಕ್ಷಕರೇ ನೀವು ಒಬ್ಬ ಲಾಂಗ್ ಟರ್ಮ್ ಹೂಡಿಕೆದಾರರಿದ್ರ ಇದಕ್ಕೊಂದ ಅಪಾರ್ಚುನಿಟಿ ದೃಷ್ಟಿದಿಂದನೂ ನೋಡ್ಬೋದ. ಓವರ್ ಆಲ್ ವೀಕ್ಷಕರೇ ಇದೈತ ಮೇನ್ ಏನಂತಂದ್ರ ಮಾರುಕಟ್ಟೆನಾಗ ಅನ್ಸರ್ಟನಿಟಿ ಮುಗಿತೈತ್ರಿ. ಯಾವಾಗ ಆಗ್ತೈತಿ ಅಂತ ಮಾರುಕಟ್ಟೆ ಬರೇ ವೀಕ್ಷಕರೇ ಯೋಚನೆ ಮಾಡತ್ತಿತ್ತ. ಬಟ್ ಫೈನಲಿ ಯುದ್ಧ ಆಗಿ ಹೋಗಿದ್ರಿಂದ ಅದೊಂದು ಅನ್ಸರ್ಟನಿಟಿ ಅಥವಾ ಅದೇನ್ ಸುದ್ದಿ ಬರ್ಬೋದು ಅಂತ ಅಂಜಿಕೆ ಇತ್ತು, ಅದು ಬಂದ್ ಹೋಗಾನ ವೀಕ್ಷಕರೇ ಅದು ಕ್ಲಿಯರ್ ಆಗ್ಬೋದಂತ ನನ್ಗನಿಸ್ತೈತಿ. ಅದ ಕಾರಣ ಗ್ಯಾಪ್ ಡೌನ್ ಆಗ್ಬೋದ, ಸ್ವಲ್ಪ ದಿನ ಮಾರುಕಟ್ಟೆಗೆ ಕುಸಿಬೋದ. ಬಟ್ ಕೆಳಗಿನ ಲೆವೆಲ್ದಿಂದ ರಿಕವರಿ ಬರೋ ಸಂಭಾವನೆ ಬಹಳ ಹೆಚ್ಚೈತೆ ಅಂತ ನನಗನಿಸ್ತೈತಿ. ಮತ್ತೊಂದು ಇದರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಏನ್ ಏರ್ತೈತೆ ಅನ್ನಿನ, ಆ ಕ್ರೂಡ್ ಆಯಿಲ್ ಪ್ರೈಸ್ ಏರಿದ್ರೂ ಶಾರ್ಟ್ ಟರ್ಮ್ ನೇ ಇರ್ಬೋದ್ರಿ. ಯಾಕಂತಂದ್ರೆ ಏನ್ US ಐತದ ಕ್ರೂಡ್ ಆಯಿಲ್ ರೇಟ್ ಎಷ್ಟಾಗ್ತೈತೆ ಅಷ್ಟು ಇಳಿಸ್ಬೇಕಂತ ಪ್ರಯತ್ನ ಪಡತೈತಿ. ನೀವು ಡೊನಾಲ್ಡ್ ಟ್ರಂಪ್ ಅವ್ರ ಏನ್ ಮೊದಲು ಆರಿಶ್ ಬಂದ್ರ ಅಥವಾ ಏನ್ ಅವ್ರ ಇಲೆಕ್ಷನ್ ವೀಕ್ಷಕರ ಹೇಳಿಕೆಗಳನ್ನ ನಾವು ನೋಡ್ರ ಏನ್ ಹೇಳಿಕೆ ಇದ್ದು ಅಂತಂದ್ರ ಡ್ರಿಲ್ ಬೇಬಿ ಡ್ರಿಲ್ ಅಂದ್ರ ಎಷ್ಟಾಗ್ತೈತೆ ಅಷ್ಟು ನೆಲದಾಗ ಡ್ರಿಲ್ ಮಾಡ್ರಿ, ಕ್ರೂಡ್ ಆಯಿಲ್ ಅನ್ನ ತೆಗೀರಿ, ಮತ್ತ ಜನರು ಕೊಡ್ರಿ, ಸ್ವಸ್ನ್ಯಾಗ ಕೊಡ್ರಿ ಅಂತಾನ ವೀಕ್ಷಕರವ್ರ ಅನ್ನತೀರ. ಅದ ಕಾರಣ ಇರಾನ್ US ಕಂಟ್ರೋಲ್ನಾಗ ಬಂತಂದ್ರ ಮತ್ ವೀಕ್ಷಕರೇ ಭಾಳ ಕ್ರೂಡ್ ಆಯಿಲ್ ಅನ್ನ ತೆಗದ ಭಾಳ ಹೆವಿ ಸಪ್ಲೈ ಮಾಡಿ ಮತ್ ಕ್ರೂಡ್ ಆಯಿಲ್ ಬೆಲೆಯನ್ನ ಕೆಳಗ್ ಮಾಡೋ ಸಂಭಾವನೆಯನ್ನು ಭಾಳ ಹೆಚ್ಚೈತಿ, ಕಡಿಮೆ ಮಾಡೋ ಸಂಭಾವನೆಯನ್ನು ಭಾಳ ಹೆಚ್ಚೈತಿ. ಆ ತರ ಆತಂದ್ರ ಶಾರ್ಟ್ ಟರ್ಮ್ ನೇ ಭಾರತದ ಮಾರುಕಟ್ಟೆಗೆ ಸ್ವಲ್ಪ ನೆಗೆಟಿವ್ ಪರಿಣಾಮ ಬೀಳ್ಬೋದು ಈ ಕ್ರೂಡ್ ಆಯಿಲ್ ಪ್ರೈಸ್ ಇರೋದ್ರಿಂದ. ಬಟ್ ಒಮ್ಮೆ ವೀಕ್ಷಕರೇ ಒಮ್ಮೆ ಹೆವಿ ಸಪ್ಲೈ ಮಾರುಕಟ್ಟೆನಾಗ ಬಂತಂದ್ರ ಖಂಡಿತವಾಗಿ ಲಾಂಗ್ ಟರ್ಮ್ ನಾಗ ಭಾರತದ ಮಾರುಕಟ್ಟೆಗೆ ಪಾಸಿಟಿವ್ ನ ಆಗ್ತೈತೆ ಅಂತ ನನಗನಿಸ್ತೈತಿ. ಓವರ್ ಆಲ್ ಮೇನ್ ಏನಂತಂದ್ರ ಭಾರತದ ಸೈನಿಕರಿಗೂ ನಾವು ಸೆಲ್ಯೂಟ್ ಅನ್ನಕನ ಬೇಕಾ. ಏನ್ ದೊಡ್ಡ ಅರಬ್ ಕಂಟ್ರಿಗಳು ಇದಾವ, ಅವ್ರ ಕಡೆ ರೊಕ್ಕ ಇದಾವ, ಅವ್ರ ಕಡೆ ಏನ್ ವೀಕ್ಷಕರೇ ಚಲೋ ಇನ್ಫ್ರಾಸ್ಟ್ರಕ್ಚರ್ ಐತಿ. ಭಾರತದ ಜನರನ್ನ ಎಷ್ಟ ಅಂತಾರ ಅವ್ ದೇಶಗಳು ಭಾರತಕ್ಕಿಂತ ಸೇಫ್, ಅವ್ ದೇಶಗಳು ಭಾರತಕ್ಕಿಂತ ಸೇಫ್ ಅದು ಅಂತ ದುಬೈ ಅದು. ಬಟ್ ನೋಡಿರ್ಬೋದು ನೀವು ದುಬೈದಾಗನ ವೀಕ್ಷಕರ ಅದು ಹೋಟೆಲ್ದಾಗನ ಒಮ್ಮೆ ಬಾಂಬ್ಗಳದು ಬಂದ್ ಬಿದ್ದುರಿ. ಬಟ್ ಭಾರತ ಮತ್ತು ಪಾಕಿಸ್ತಾನ ನಡುವೆ ಎಷ್ಟು ಯುದ್ಧ ಆದ್ರೂ ವೀಕ್ಷಕರೇ ಭಾರತದಾಗ ಬಂದ ಬೀಳಂಗಿಲ್ಲ. ನಮ್ ಸೈನಿಕರ ಆ ತರ ಯುದ್ಧನ ಮಾಡ್ತಾರಂತನೂ ನಾವು ಅನ್ಬೋದ. ಅದ ಕಾರಣ ಇದು ನಾವು ತಿಳ್ಕೊಬೇಕಾ, ನಮ್ದು ದೇಶ ಮ್ಯಾಗ ನಮಗೂ ಹೆಮ್ಮೆ ಇರ್ಬೇಕಂತ ನಾ ನಿಮಗ ಹೇಳ್ತೇನೆ. ಅದ ಕಾರಣ ವೀಕ್ಷಕರೇ ಯುದ್ಧ ಏನಾತ, ಈ ಯುದ್ಧದಿಂದ ಮಾರುಕಟ್ಟೆ ಕುಸ್ಕೊಂತಾನ ಹೋಗ್ತೈತಿಯೋ ಏನ್ ಇದು ಒಂದು ಅಪಾರ್ಚುನಿಟಿ ಇರೋ ಏನ ರಿಕವರ್ ತೋರಿಸ್ಬೋದು ಗ್ಯಾಪ್ ಡೌನ್ ಆಗ ನಿಮಗೆ ಏನ್ ಅನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಈ ವಿಡಿಯೋ ಚಲೋ ಅನ್ಸಿಡೋಗಿ ಲೈಕ್ ಮಾಡ್ರಿ. ಈ ಚಾನಲ್ ಮ್ಯಾಗ ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಹಾಕ್ತಿರ್ತೇನೆ. ಧನ್ಯವಾದಗಳು.